ನಿಮ್ಮ ಹೆಸರೇನು ಹೇಳ್ರಿ ಸರ್? ಆನಂದ್. ಎಷ್ಟು ಏಜು? ನನಗೆ 38. 38. ಸೊ ಲಿವರ್ ಸಿರೋಸಿಸ್ ನಿಮಗಿತ್ತು ಅಂತ ಹೇಳಿದ್ರಿ. ಹೌದು ಸರ್. ಯಾಕೆ ಆಲ್ಕೋಹಾಲಿಂದ ಬಂತು ನಾನ್ ಆಲ್ಕೋಹಾಲಿಕ್? ಆಲ್ಕೋಹಾಲಿಂದ ಬಂದಿತ್ತು ಸರ್. ಓಕೆ, ಏನು ಹೇಳಿದ್ರು ವಿಕ್ಟೋರಿಯಾ ಹಾಸ್ಪಿಟಲ್? ಸರ್ ಮಣಿಪಾಲಲ್ಲಿ ಆಕ್ಚುಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದ್ರು. ಸೊ ನಾನು ಇನ್ನೊಬ್ರು ಡಾಕ್ಟರ್ ಹತ್ರ ಹೋದೆ. ಸೊ ಅಲ್ಲೋದಾಗ ಅವ್ರು ಏನ್ ಮಾಡಿದ್ರು, ಫ್ಲೆಕ್ಸ್ ಮಾಡಿದ್ರು. ಬಟ್ ಆದ್ರೂ ನಂದು 12 ಇತ್ತು. ಆಮೇಲೆ ಇಲ್ಲಿ ಬಂದು ಇದೆಲ್ಲ ತೋರಿದಾಗ 3.3 ಆಗಿದೆ. ಫಸ್ಟ್ ಎಷ್ಟಿತ್ತು ಅದು? ಫಸ್ಟ್ ಬಂದ್ಬಿಟ್ಟು 34 ಇತ್ತು ನನಗೆ. 34 ಯಾವ ಮಂತಲ್ಲಿ? ಒಂದು 6 months ಬ್ಯಾಕ್ ಅನ್ಕೊಂತೀವಿ. 6 months ಬ್ಯಾಕ್. ಅಲ್ಲಿಂದ ನನಗೆ ಕಮ್ಮಿ ಜಾಸ್ತಿ ಆಗ್ಲಿಲ್ಲ. ಹಂಗೆ ಇತ್ತು, ಜಾಸ್ತಿನೇ ಆಗ್ತಾ ಇತ್ತು. 34 ಈ 28 ಈ ರೇಂಜ್ ಅಲ್ಲೇ ಆಗ್ತಿತ್ತು. ಓಕೆನಪ್ಪ. ಮತ್ತೆ ನಮ್ಮದು ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ರಲ್ಲ ಸರ್, 1 month ಆಯ್ತು. ಅದು 1 month ಮುಂಚೆ ಶರೀರದಲ್ಲಿ ಹೆಂಗಿತ್ತು ಸರ್? ಆ 1 month ಮುಂಚೆ ನನಗೆ ಆಕ್ಚುಲಿ ಇಲ್ಲೆಲ್ಲ ಫುಲ್ ಬರ್ನ್ ಆಗ್ತಾ ಇತ್ತು. ಇವಾಗ ನನಗೆ ಏನು ಇದಾಗ್ತಾ ಇಲ್ಲ. ಆಮೇಲೆ ಬ್ಲೀಡಿಂಗ್ ಏನೋ ಹೇಳಿದ್ರಲ್ಲ ಮೂಗದಲ್ಲಿ, ಅಂದ್ರೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಹೆವಿ ಡೋಸೇಜ್ ಕೊಡ್ತಾ ಇದ್ರಲ್ಲ ಸರ್, ಮೂಗಲ್ಲಿ ಬ್ಲೀಡ್ ಆಗ್ತಾ ಇತ್ತು. ನಮ್ಮ ಹತ್ರ ಬಂದ ಎಲ್ಲ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ರಿ? ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟೆ ಸೇಮ್ ಡೇ. ಹೌದು, ನಾನು ಹೇಳಿದೆ ಅಂತ ಕಾಣುತ್ತೆ ಅಲ್ವಾ? ಹೌದು. ವೆರಿ ಗುಡ್ ಅಪ್ಪ, ಎಕ್ಸಲೆಂಟ್, ಭಾರಿ ಖುಷಿ ಆಯಿತು. ಸೊ ಮತ್ತೆ ಈಗ ಬಾಡಿ ಹೆಂಗಿದೆ ಮೊದಲಕ್ಕೂ ಇವಕ್ಕೂ? ಸರ್ ಈಗ ಚೆನ್ನಾಗಿದೆ. ಎಕ್ಸಲೆಂಟ್. ಮತ್ತೆ ಒಂದು 6 ತಿಂಗಳಲ್ಲಿ ಎಲ್ಲದನ್ನ ಮತ್ತೆ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರೆ ಪೂರ್ತಿ 100% ಸರಿ ಇರಬೇಕು. ಓಕೆ ಸರ್. ನಾನು ಹೇಳ್ದಂಗೆ ಡಯಟ್ ಮಾಡಬೇಕು. ಓಕೆ ಸರ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು.